ಗುಬ್ಬಿ ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗ ಕರುನಾಡ ಏಕಚಕ್ರಾಧಿಪತಿ ದರ್ಶನ್ ಬಾಸ್ ಅಭಿಮಾನಿ ಬಳಗ ವತಿಯಿಂದ ದರ್ಶನ್ ಅವರ 48ನೇ ವರ್ಷದ ಹುಟ್ಟುಹಬ್ಬವನ್ನ ಅನ್ನದಾಸೋಹ ಮಾಡುವ ಮೂಲಕ ಆಚರಿಸಲಾಯಿತು. ಯಾರೂ ಎಣಿಸಲ ಸಾಧ್ಯ ಕಠಿಣ ಸವಾಲುಗಳು ಚಿನ್ನದ ಜೀವನದಲ್ಲಿ ಎದುರಾದಾಗ ಧೈರ್ಯ ಛಲದಿಂದ ಎದುರಿಸಿ ಕುಲುಮೆಯಲ್ಲಿ ಬೆಂದು ಕಲ್ಮಶ ಕಳೆದು ಹೊಳೆವ ಅಪರಂಜಿ ನೀವು. ನಿಮ್ಮ ಜೀವನದಲ್ಲಿ ಮತ್ತೆಂದೂ ಕರಾಳ ಕನಸು ಕೂಡ ಬೀಳದಿರಲಿ. 100 ವರ್ಷ ಬರೀ ಅದ್ಭುತ ಕ್ಷಣಗಳು, ಗೆಲುವಿನ ಹಾದಿಗಳು ಬರಲಿ ಎಂದು ಅಭಿಮಾನಿಗಳು ಘೋಷಣೆ ಕೂಗಿದರು. ಅಭಿಮಾನಿಗಳು ಪ್ರೀತಿಯಿಂದ ನೀಡಿದ ದವಸ ಧಾನ್ಯ ಆಹಾರ ಪದಾರ್ಥಗಳನ್ನು ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ತಲುಪಿಸುವುದಾಗಿ ಹೇಳಿದ್ದು, ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ತಮ್ಮ ಪ್ರೀತಿಯ ಡಿ-ಬಾಸ್ ಬರ್ತ್ಡೇ ಹಿನ್ನೆಲೆಯಲ್ಲಿ ಅಕ್ಕಿ ಬೇಳೆಗಳನ್ನು ನೀಡುತ್ತಿದ್ದಾರೆ. ಸೋಲು ಗೆಲುವು ಮತ್ತು ದರ್ಶನ್ ಒಲವು ಇವತ್ತು ದರ್ಶನ್ ಅವರಿಗೆ ಅಭಿಮಾನಿಗಳು ಇಷ್ಟೊಂದು ಪ್ರೀತಿ ತೋರಿಸಲು ಕಾರಣ. ಅವರು ಪಾಲಿಸಿಕೊಂಡು ಬಂದ ಸಿದ್ಧಾಂತ, ಅದು ಸೋತಾಗ ಕುಗ್ಗದೆ ಗೆದ್ದಾಗ ಹಿಗ್ಗದೆ ಸಮಚಿತ್ತವಾಗಿ ನಡೆದುಕೊಂಡು ಬಂದಿದ್ದಾರೆ ಎಂದು ಸಂಘದ ಅಧ್ಯಕ್ಷ ಹರ್ಷ ತಿಳಿಸಿದರು. ನಮಸ್ಕಾರ. ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ 48ನೇ ಹುಟ್ಟುಹಬ್ಬ. ಆ ಹಿನ್ನೆಲೆಯಲ್ಲಿ ಇವತ್ತು ಗುಬ್ಬಿಯಲ್ಲಿ ನೀವೇ ನೋಡ್ತಿದ್ದೀರಾ, ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀವಿ. ಅನ್ನದಾನ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಕನ್ನಡ ಹುಡುಗರಿದ್ದಾರೆ, ಎಲ್ಲ ಪದಾಧಿಕಾರಿಗಳಿದ್ದಾರೆ. ಪ್ರತಿ ವರ್ಷ ಯಾವ ಥರ ಬಾಸ್ ಯಾವ ಥರ ಮಾಡ್ತಾರೆ, ವೃದ್ಧಾಶ್ರಮ ಅನಾಥಾಶ್ರಮ ಆ ಥರ ಸಮಾಜ ಸೇವೆಗೆ ಮಠಗಳಿಗೆಲ್ಲ ಅನ್ನದಾನ ಮಾಡ್ತಾರೆ. ಅದೇ ರೀತಿ ನಾವು ಅವರ ಅಭಿಮಾನಿಗಳಾಗಿ ಅನ್ನದಾನ ಅವರ ನಡೆದ ದಾರಿಯಲ್ಲಿ ನಾವು ನಡ್ತಾ ಇದ್ದೀವಿ. ಇದೇ ರೀತಿ ಬಾಸ್ಗೆ ಕಳೆದ ವರ್ಷ ಒಂದು ಸ್ವಲ್ಪ ತೊಂದರೆ ಆಯಿತು. ಮುಂದಿನ ವರ್ಷ ಅವರು ಯಶಸ್ಸಲ್ಲಿ ಕರ್ನಾಟಕದ ಉತ್ತುಂಗದಲ್ಲಿ ಇರಲಿ, ಅವರಿಗೆ ಆರೋಗ್ಯ ಆಯಸ್ಸು ಎಲ್ಲ ದೇವರು ಕೊಟ್ಟು ಕರುಣಿಸಲಿ ಅಂತ ಎಲ್ಲ ನಮ್ಮ ಗುಬ್ಬಿಯ ಎಲ್ಲ ಅಭಿಮಾನಿಗಳು. ನಟ ದರ್ಶನ್ ತಮ್ಮ ಅಭಿಮಾನಿಗಳಲ್ಲಿ ವಿಶೇಷ ಮನವಿ ಮಾಡಿದ್ದರು. ಬ್ಯಾನರ್, ಕೇಕ್ ಹಾಗೂ ಹಾರಗಳ ಬಳಕೆ ಮಾಡದೆ ಅದೇ ಹಣದಲ್ಲಿ ಕೈಲಾದ ಅಕ್ಕಿ, ಬೇಳೆ, ಸಕ್ಕರೆ ಹಾಗೂ ಇತರ ದವಸ ಧಾನ್ಯಗಳನ್ನು ದಾನ ಮಾಡುವಂತೆ ಅಭಿಮಾನಿಗಳಲ್ಲಿ ಮನವಿ ಮಾಡಿರುವ ಹಿನ್ನೆಲೆ ಗುಬ್ಬಿ ನಗರದಲ್ಲಿ ಅನ್ನದಾಸೋಹಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸಂಜಯ್, ಪ್ರಗತಿ ಟಿವಿ, ಗುಬ್ಬಿ. ಬರ್ಲಿ